ಇವತ್ತು ಕಾಲೇಜ್ಗೆ ಫ್ಯಾಕಲ್ಟೀಸ್ ಯಾರೂ ಬಂದಿರಲಿಲ್ಲ. ಹಾಯ್ ಗೈಸ್, ಇವತ್ತು ಕಾಲೇಜ್ಗೆ ಹೋಗೋಣ ಅಂತ ಅಂದ್ಬಿಟ್ಟು ಬೇಗ ಎದ್ದು ಕ್ವಿಕ್ಕಾಗಿ ಎಲ್ಲ ಕೆಲಸ ಮುಗಿಸ್ಕೊಳ್ಳೋಣ ಅಂತ ಅಂದ್ಕೊತೀನಿ ಮೈಂಡಲ್ಲಿ. ಬಟ್ ಬೇಗ ಕೆಲಸ ಆಗೋದೇ ಇಲ್ಲ. ಸೊ ಓಕೆ ಪರವಾಗಿಲ್ಲ ಅಂತ ಅಂದ್ಕೊಂಡು ಕ್ವಿಕ್ಕಾಗಿ ಫ್ರೆಶ್ ಅಪ್ ಆಗಿ ರೆಡಿ ಆದೆ. ನೋಡಿದ್ರೆ ಬೊಟ್ಟೆ ಇಟ್ಟಿರಲಿಲ್ಲ. ತಿರ್ಗಾ ಬೊಟ್ಟೆ ಎಲ್ಲ ಇಟ್ಕೊಂಡು ಈ ಟಿಫನ್ ಏನು ಮಾಡಿರಲಿಲ್ಲ. ಅನ್ನ ಸಾಂಬಾರು ಮಾತ್ರ ಮಾಡ್ಕೊಂಡು ಕಾಫಿ ಮಾಡ್ಕೊಂಡು ತಿಂದ್ಬಿಟ್ಟು ಬಾಕ್ಸ್ ಹಾಕ್ಕೊಂಡು ರೆಡಿ ಮಾಡಿಕೊಂಡೆ ಬ್ಯಾಗ್ನ. ಅಷ್ಟರಲ್ಲಿ ನಮ್ಮ ಬ್ರದರ್ ಬಂದರು. ನಮ್ಮ ಬ್ರದರ್ನ ಮಾತಾಡಿಸ್ಕೊಂಡು ಬಸ್ ಸ್ಟಾಪಿಗೆ ಬರೋಷ್ಟರಲ್ಲಿ ಬಸ್ ಆಗೇ ಹೋಯ್ತು. ಬಸ್ ಆಯ್ತಲ್ಲ, ಓಕೆ ಪರವಾಗಿಲ್ಲ ವೆಯ್ಟ್ ಮಾಡೋಣ ಅಂತ ಅಂದ್ಬಿಟ್ಟು 1/2 ಅವರ್ ವೆಯ್ಟ್ ಮಾಡಿದೆ. ಸೊ ಬಸ್ ಬಂದೇ ಬಿಡ್ತು. ಇದು ನೋಡಿ ಗೈಸ್, ಇದು ನಮ್ಮದು ಮಧುರೆ ಕೆರೆ ಅಂತ ಏರಿ ಮೇಲಿದೆ. ತುಂಬ ಚೆನ್ನಾಗಿದೆ. ನಿಮ್ಗೇನಾದರೂ ಇಷ್ಟ ಆದರೆ ಬನ್ನಿ. ಇದು ನಮ್ಮ ಶ್ರೀ ಶನಿ ಮಹಾತ್ಮ ಸ್ವಾಮಿ ಟೆಂಪಲ್ಲು. ಇಲ್ಲಿ ನೀವೇನೇ ಅರ್ಕೆ ಇದ್ದರೂ ಇಲ್ಲಿ ಸಕ್ಸಸ್ಫುಲ್ಲಾಗಿ ಆಗುತ್ತೆ. ನಮ್ಮ ಕಾಲೇಜಿಗೆ ಬಂದೆ, ಕ್ಯಾಂಪಸ್ ಒಳಗೆ ಬಂದೆ, ಕ್ಲಾಸ್ ರೂಮ್ ಒಳಗೆ ಹೋದೆ. ನೋಡಿದ್ರೆ ಯಾವ ಸರು ಕ್ಲಾಸೇ ತೊಗೊಂಡಿರಲಿಲ್ಲ. ಓಕೆ ಪರವಾಗಿಲ್ಲ, ಕ್ಲಾಸ್ ತೊಗೊಂಡಿಲ್ವಲ್ಲ, ಸೊ ವರ್ಕ್ ಇತ್ತಲ್ವ, ವರ್ಕಾದರೂ ಮುಗಿಸ್ಕೊಡೋಣ ಅಂತ ಅಂದ್ಬಿಟ್ಟು ವರ್ಕ್ ಮಾಡ್ತಾಯಿದ್ದೆ. ನನ್ನ ಫ್ರೆಂಡು ವರ್ಕ್ ಮಾಡಿದ್ಲು. ಸ್ವಲ್ಪ ಸ್ನ್ಯಾಕ್ಸ್ ಇರಲಿ ಅಂದ್ಬಿಟ್ಟು ದ್ರಾಕ್ಷಿ ತೊಗೊಂಡೋಗಿದ್ದೆ. ದ್ರಾಕ್ಷಿ ತಿನ್ಕೊಂಡು ಲೀಸರ್ ಟೈಮ್ ಬಂದೇ ಬಿಡ್ತು. ಲೀಸರ್ ಟೈಮಲ್ಲಿ ಊಟ ಮಾಡ್ಕೊಂಡು ಸರಿ ಮನೆಗೆ ಹೊರಡಿ ಅಂತ ಫ್ಯಾಕಲ್ಟೀಸ್ ಹೇಳಿದರು. ಓಕೆ ಮನೆಗೆ ಹೋಗೋಣ ಅಂತ ಅಂದ್ಬಿಟ್ಟು ಬಂದು ನನ್ನ ಫ್ರೆಂಡ್ ಅವ್ರ ಮನೆಗೆ ಹೋದ್ಲು, ನಾನು ನಮ್ಮ ಮನೆಗೆ ಬಂದೆ. ಬಡತವಿಂದ ದೇಶ ಉದ್ಧಾರ ಆಯ್ತದ. ಬಸ್ ಸ್ಟಾಪಿಗೆ ಬಂದು ನೋಡಿದ್ರೆ ಬಸ್ಸೇ ಇರಲಿಲ್ಲ. 1/2 ಅವರ್ ವೆಯ್ಟ್ ಮಾಡಿದೆ, ಬಸ್ ಬಂತು. ಲೈಕ್ ಮಾಡಿ, ಶೇರ್ ಮಾಡಿ ಅಷ್ಟೇ.